ಏನಾಯ್ತು ಮಲ್ಲಿಗೆ ಪಾಪ? ಈಗ ಚಂದ್ರಿ ಅತ್ತೆ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಏನೇ ಮಾಡೋದು? ಅಯ್ಯೋ ಅಯ್ಯೋ, ಏನಾದ್ರೂ ಮಾಡಿ ನನ್ಗಂತೂ ಹಾವು ನೋಡ್ತಿದ್ರೆ ಕೈ ಕಾಲೆಲ್ಲ ನಡ್ಕ ಬರ್ತಿದೆ. ಮತ್ತೆ ಮಲ್ಲಿ ಅಯ್ಯೋ ದೇವಿ, ಏನ್ ಮಾಡೋದು? ನನಗೂ ಏನು ತೋಚ್ತಲ್ವಲ್ಲ. ನಂಗೂ ಗೊತ್ತಾಯ್ತಾ ಇಲ್ಲ. ಅಯ್ಯೋ ನಾಗಪ್ಪ, ನೀನ್ ಯಾಕಪ್ಪ ಇಲ್ಲಿ ಬರಕೋದೆ? ಅಯ್ಯೋ ನಾಗಪ್ಪ, ಅಮ್ಮನವ್ರ ಮೇಲೆ ನೀನು ಯಾಕಪ್ಪ ಈಟೊಂದು ಕೋಪ ಮಾಡ್ಕೊಂಡ್ಬಿಟ್ಟಿದ್ಯಾ? ನಾನು ಗೌರಿ ಅಕ್ಕ, ಅಲ್ಲಿ ನೋಡಿ, ಅದು ನಾಗರ ಹಾವು ಅನ್ಸುತ್ತೆ. ಯಾವ ಹಾವಾದ್ರೇನು ಶ್ರಾವಣಿ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಮ್ಮೋರೆ, ಏನೂ ಆಗಕ್ಕಿಲ್ಲ. ಗಾಬರಿ ಆಗ್ಬೇಡಿ, ಅಲ್ಲೇ ನಿಂತ್ಕೊಳ್ಳಿ, ಅಲ್ಲಾಡ್ಬೇಡಿ. ಏನು ಮಾಡಲ್ಲ. ಏ ಮಲ್ಲಿ, ನಿನ್ಗೇನಾದ್ರೂ ಹುಚ್ಚಿಗೆ ಹಿಡ್ದಿದ್ಯಾ? ಅದ್ರಲ್ಲಿ ವಿಷ ಇದೆ ಕಡೆ, ಅದು ಕಚ್ಚಿದ ತಕ್ಷಣ ಸತ್ತೋಗ್ಬಿಡ್ತಾರೆ. ಈ ಮನೆ ಮಹಾಲಕ್ಷ್ಮಿಗೆ ಎಂತ ಕಷ್ಟ ಕೊಟ್ಬಿಟ್ಟಪ್ಪ ಭಗವಂತ. ಅಯ್ಯಯ್ಯೋ, ನನ್ನ ಕೈಲಾಗಕ್ಕಿಲ್ಲ. ದಯವಿಟ್ಟು ಸ್ವಲ್ಪ ಎಲ್ಲ ಸುಮ್ಮನೆ ಇರ್ತೀರಾ? ಅವನ್ನ ನಾನು ಹಿಡಿತೀನಿ. ಬೇಡ ಮಲ್ಲಿ, ಅವನಿಗೆ ಕಚ್ಚಿಬಿಡುತ್ತೆ. ಸುಮ್ಮನೆ ಜಮನಿ, ಏನೂ ಆಗಲ್ಲ. ಬೇಡ ಮಲ್ಲಿ, ನನ್ನ ಮಾತು ಕೇಳು. ಜಮನಿ ನೀ ಸುಮ್ಮನೆ ನಿಂತ್ಕೋ. ಅವಳೇ ಧೈರ್ಯ ಮಾಡ್ಕೊಂಡು ಆಗ ಹಿಡಿತೀನಿ ಅಂತ ಹೇಳ್ಬೇಕಾರೆ ನೀನು ಯಾಕೆ ಮದ್ದಕ್ಕೆ ಬೇಡ ಅಂತ ಹೋಯ್ತಿದ್ಯಾ? ನಮಗೆ ನಮ್ಮ ಅವ್ವರು ಉಳಿಯೋದು ಆಟೆ ಮುಖ್ಯ. ಬನ್ನಿ ಹೋಗವ, ಹೋಗು, ಧೈರ್ಯ ಮಾಡ್ಬಿಟ್ಟು ಹೋಗಿ ಹಿಡ್ಕೊಬಿಡು. ಹೋಗಿ ಹಿಡ್ಕೊಂಡು ಆಚೆ ಬಿಟ್ಬಿಡು. ಹೋಗವ. ಅಯ್ಯೋ ನಾಗಪ್ಪ, ನಮ್ಮ ಅಮ್ಮ ಅವ್ರ ಬದಲು ನನ್ನ ಜೀವ ತಕ್ಕಳಪ್ಪ. ಚಂದ್ರವ, ಗಲಾಟೆ ಮಾಡ್ಬೇಡಿ ಅಂತ ಹೇಳಿಲ್ವಾ? ಅಯ್ಯೋ, ಏ ತಮ್ಮಣ್ಣ, ಗಿರಿಯಣ್ಣ, ರಾಮು, ಎಲ್ಲ ಹಾಳಾಗೋಗಿದ್ದೀರೋ? ಸ್ವಲ್ಪ ಮೆತ್ತಿಗೆ ಮಾತಾಡಿ. ಅಲ್ಲಿ ಹಾವು ನೋಡಿದ್ರೆ ಅಯ್ಯೋ, ಈ ಮನೆ ಮಹಾಲಕ್ಷ್ಮಿಗೆ ಅಂತ ಕಷ್ಟ ಕೊಟ್ಬಿಟ್ಟೆ ಶಿವನೇ. ಎಲ್ಲ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿರ್ತೀರಾ? ಹೀಗೆ ಗಲಾಟೆ ಮಾಡ್ತಿದ್ರೆ ಹಾವಾಗ ಸಿಟ್ಟು ಬರುತ್ತೆ. ಹಾವಾಗ ಸಿಟ್ಟು ಬಂದ್ರೆ ಅಮ್ಮನ್ನ ಕಚ್ಬಿಡುತ್ತೆ. ಅಯ್ಯೋ ಮನೆ ಆಳಿ, ಏನೇ ನೀನ್ ಮಾತನಾಡ್ತಾ? ಈ ಮನೆ ಒಡ್ತಿ ಸಾವು ಬದುಕಿಗೆ ಹೋರಾಡ್ತಿರುವಾಗ ನಾವ್ ಯಾರು ಕಿರ್ಚಾಡ್ಬಾರ್ದು, ಮಾತಾಡ್ಬಾರ್ದು, ಆರಾಮಾಗಿರಿ ಅಂತ ಹೇಳ್ತಿದ್ಯಲ್ಲ. ಈ ಮನೇಲಿ ಉಂಡನ್ನಕ್ಕೆ ಇದೇನ ನಿನ್ ನಿಯತ್ತುಲೇ? ಮಾತಾಡ್ಬೇಡ ಅಂತ ಹೇಳ್ತಿದ್ರೆ ಅರ್ಥ ಆಗಲ್ವಾ ನಿಂಗೆ? ಸ್ವಲ್ಪ ಸುಮ್ಮನೆ ಇರು ತಾಯಿ. ಓ, ಗೊತ್ತಾಯ್ತು ಬಿಡು ನೀನ್ ಮಾತನಾಡ್ತಾ. ನಮ್ ದೊಡ್ಡಮ್ಮರು ಸತ್ರೆ ಸತ್ತೋಗ್ಬಿಡ್ಲಿ, ನೀವೆಲ್ಲರೂ ತಲೆ ಮೇಲೆ ಬಟ್ಟೆ ಹಾಕೊಂಡು ತಣ್ಣಗೆ ನಿಂತ್ಕೊಳ್ಳಿ ಅಂತನಾ? ಏ ಚಂದ್ರಿ, ಸ್ವಲ್ಪ ಬಾಯ್. ಅಲ್ಲಿ ನೀ ಬರ್ಬೇಡ. ಅಲ್ಲಿ ಹುಚ್ಚಿಡ್ತಿದ್ಯಾ ನಿನಗೆ? ಅಮ್ಮೋರೆ, ಸ್ವಲ್ಪ ಸುಮ್ಮನೆ ಇರಿ. ಬೇಡ ಮಲ್ಲಿ, ಬೇಡ ಮಲ್ಲಿ. ಯಾವ್ರೆ, ಈಗ ಅವಳು ಆ ವಿಡಿಯೋಕ್ಕೆ ಹೋಯ್ತಾಳಲ್ಲ, ಆಗಾರ ಕಚ್ಬಿಡಪ್ಪ ಅವಳಿಗೆ.
ಆಗ ನನಗೇನು ಪಾಪ ಸುತ್ಕೊಳಕ್ಕಿಲ್ಲ. ಅವಳಾಗ ಅವಳೇ ಸಾವಿನ ಬಲೆಗೆ ಬಿದ್ದಂಗಾಯ್ತದೆ. ನಾಗಪ್ಪ ಅಷ್ಟು ಮಾಡಪ್ಪ. ಕಿರ್ಚಬೇಡಿ, ಸ್ವಲ್ಪ ಸುಮ್ಮನೆ ಇರಿ. ನೋಡಿ, ನೀವು ಎದುರ್ಕೊಂಡ್ರೆ ಅದು ಎದುರ್ಕೊಳ್ಳುತ್ತೆ, ನೀವು ಕಿರ್ಚಾಡಿದ್ರೆ ಅದಕ್ಕೆ ತೊಂದರೆ ಆಗುತ್ತೆ. ಸುಮ್ಮನೆ ನಾನು ಹಿಡಿತೀನಿ, ನನಗೆಲ್ಲ ಅಭ್ಯಾಸ ಇದೆ ಅಮ್ಮರೆ. ಅಮ್ಮರೆ ಸ್ವಲ್ಪ ಸುಮ್ಮನೆ ಯಾರು ಸ್ವಲ್ಪ ಸುಮ್ಮನೆ ಇರಿ ಅಮ್ಮರೆ. ನಾಗಪ್ಪ, ನೀನು ತುಂಬ ಒಳ್ಳೆಯನಲ್ವಾ? ಇಲ್ಲ ನೋಡಲಿ, ಬಾ ಬಾ ನಾಗಪ್ಪ, ಬಾ ನಾಗಪ್ಪ ಬಾಯ್ಲಿ, ನೋಡು ನಾಗಪ್ಪ ಬಾಯ್ಲಿ, ನಾಗಪ್ಪ ನೋಡಿಲಿ, ನಾಗಪ್ಪ ಬಾ, ನನ್ನನ್ನು ಕಚ್ಚು, ಬಾ ನಾಗಪ್ಪ. ಪಾಪ ಅಮ್ಮವ್ರಿಗೆ ಯಾಕೆ ತೊಂದರೆ ಕೊಡ್ತಿದ್ಯಾ? ಅಯ್ಯೋ ನಾಗಪ್ಪ, ಒಂದೇ ಒಂದು ಕಿತ ಕುಟುಕ್ಕಂತ ಕುಟ್ಬಿಡಪ್ಪ, ನನ್ನ ಜೀವಕ್ಕೆ ಸಾನೆ ತಂಪಾಗೋಯ್ತದೆ. ಒಂದು ತಮ್ಗೆ ಹಾಲಿಡ್ತೀನಿ ಕಣೋ ನಾಗಪ್ಪನೇ, ಕುಟ್ಟು ಕುಟ್ಟು. ಅವ್ರು ನಿಂಗೆ ವರ್ಷಕ್ಕೆ 2 ಸತಿ ಪೂಜೆ ಮಾಡ್ತಾರೆ, ನಿನಗೆ ತನಿಯ ಇರ್ತಾರೆ. ಹೋಗಿ ಹೋಗಿ ಅವ್ರನ್ನೋ ಕಚ್ಚಿದೆಯಲ್ಲ, ಬಾ ನಾಗಪ್ಪ, ನನ್ನನ್ನು ಕಚ್ಚು, ಬಾ. ನೋಡಿ ನೀವು ನಾಗಪ್ಪ, ಬಾ ನಾಗಪ್ಪ, ಬಾ ನಾಗಪ್ಪ, ನಾಗಪ್ಪ ಇಲ್ಲೋಡಿ, ನಾಗಪ್ಪ ಇಲ್ಲೋಡಿ, ನಾಗಪ್ಪ ಬಾ ಬಾ, ನನ್ನನ್ನು ಕಚ್ಚು, ಬಾ ನಾಗಪ್ಪ. ನಾಗಪ್ಪ ನೀನು ತುಂಬ ಒಳ್ಳೆಯವನಲ್ವಾ? ಬಾ ಇಲ್ಲಿ ನಾಗಪ್ಪ, ನೋಡಿಲಿ. ಅಯ್ಯೋ ಏ ಗೋರಮ್ಮರೇ, ನಮ್ಮ ಮಲ್ಲಿಗೆ ಚಿಕ್ಕ ವಯಸ್ಸಿಂದನೂ ಯಾವು ಚೇಳು ಕಪ್ಪೆ ಅಂದ್ರೆ ಮುನ್ನಕ್ಕೆ ಒಂಚೂರು ಭಯನೇ ಇಲ್ವಂತೆ. ಹಾಂ ಹೌದು ಹೌದು, ಹಾವೇನಾದರೂ ಈ ಕಡೆ ಬಂದರೆ ನಾವು ಸತ್ತೋಗ್ಬಿಡ್ತೀವಿ ಅಷ್ಟೇ. ಹೌದು ಮಲ್ಲಿ, ಅದೇನಾದ್ರು ಕಚ್ಚಿದ್ರೆ ಕಥೆ ಮುಗೀತು. ಬಂದ್ಬಿಡು ಹಿಂದೆ, ಬಾ. ಹ್ಞೂ ಅದು ಸರಿನೇ ಕಣ್ಬಿಡಿ. ಅಯ್ಯಪ್ಪ, ಎಲ್ಲರೂ ಒಳ್ಳೆಯವರು, ಅವ್ರಿಗೇನು ತೊಂದರೆ ಕೊಡ್ಬೇಡಪ್ಪ. ನೋಡಿ, ಅಮ್ಮವ್ರಂತೂ ತುಂಬ ಒಳ್ಳೆಯವರು. ಇನ್ನು ಸ್ವಲ್ಪ ಹೊತ್ತು ನೀನು ಇಲ್ಲೇ ಇದ್ದರೆ ನಿನಗೆ ಅಪಾಯ. ಅದಕ್ಕೆ ಬಾ, ನನ್ನ ಹತ್ರ ಬಂದ್ಬಿಡು. ನಾಗಪ್ಪ ನೋಡಿಲಿ, ಇಲ್ಲಿ ನೋಡಿಲಿ, ಬಾ ನೋಡಿ, ಸ್ವಲ್ಪ ಹೊತ್ತು ಸುಮ್ಮನೆ ಇರಿ. ನೋಡಲಿ, ಇಲ್ಲಿ ಅಮ್ಮೋರಷ್ಟೇ ಅಲ್ಲ, ಇಲ್ಲಿರೋ ಹೆಂಗಸರೆಲ್ಲ ಒಳ್ಳೆಯವರು. ಅದಕ್ಕೆ ಯಾರಿಗೂ ತೊಂದರೆ ಕೊಡ್ಬೇಡ ನಾಗಪ್ಪ. ಬಾ ಬಾ, ನನ್ನ ಹತ್ರ ಬಾ ನಾಗಪ್ಪ. ನೋಡು ನೋಡು, ಬಂದ್ಬಿಡು, ನಾನು ಕರ್ಕೊಂಡು ಹೋಗ್ತೀನಿ, ಬಾ ನಾಗಪ್ಪ. ನೋಡಲಿ, ಸುಮ್ಮನೆ ಇರಿ ಮರ. ಅಯ್ಯೋ ನಾಗಪ್ಪ, ನಾಗಪ್ಪ, ಅಯ್ಯೋ ನಾಗಪ್ಪ, ನಾಗರಾಜನೇ, ನೀವು ಹೋಗು ತಂದೆ, ಮಗಳೇ ಹೋಗಮ್ಮ ಹೋಗು. ಅಯ್ಯೋ ನಿನ್ನ ಮಗ ಹುಚ್ಚಿ ನೀರಾಕ. ಅಲ್ಲ ಅಮ್ಮೋರು.
ಸಮಾಧಾನ ಆಯ್ತದೆ. ಅಪ್ಪ ನಾಗಪ್ಪ, ನಿನಗೆ ತುಂಬ ನೋವು ಮಾಡಿಬಿಟ್ಟೆ, ನನಗೆ ಕ್ಷಮಿಸ್ಬಿಡು. ಯಾಕಂದರೆ ಅಮ್ಮವ್ರ ಜೀವನ ಕಾಪಾಡಬೇಕಾಗಿತ್ತಲ್ವಾ, ಅದಕ್ಕೆ. ನೀನು ಯಾಕೆ ಅಮ್ಮವ್ರನ್ನ ಕಚ್ಚಕ್ಕೆ ಬಂದಿದ್ದೆ? ಅಮ್ಮವ್ರು ನಿಂಗೆ ವರ್ಷದಲ್ಲಿ 2 ಸಲ ಪೂಜೆ ಮಾಡ್ತಾರೆ, ಅವ್ರು ನಿಂಗೆ ತನಿ ಎರಿತಾರೆ. ಇಂಥವ್ರನ್ನ ನೀನು ಕಚ್ಚಕ್ಕೆ ಬಂದಿದ್ಯಲ್ಲ, ಇನ್ಮೇಲೆ ಯಾವತ್ತೂ ಈ ಥರ ಮಾಡಬೇಡ, ಸರಿನಾ? ನಾನು ಎಲ್ಲರೂ ಬಿಡಲ್ಲ, ಇದೇ ಹುತ್ತದಲ್ಲೇ ಇರು, ಸರಿನಾ? ತಗೊಳ್ಳಿ. ಅಪ್ಪ ಅಮ್ಮ, ನನಗಂತೂ ಎಷ್ಟು ಭಯ ಆಗೋಗಿತ್ತು ಗೊತ್ತಾ? ನೀವು ಸತ್ಯ ಹೋಗ್ತೀರೇನೋ ಅನ್ಕೊಂಡ್ಬಿಟ್ಟಿದ್ದೆ. ಶ್ರಾವಣಿ, ಏನು ಮಾತು ಅಂತ ಆಡ್ತೀಯೇ? ಅಯ್ಯೋ ಶ್ರಾವಣಿ ಅಮ್ಮರೇ, ಇದ್ಯಾಕಿಂತ ಮಾತಾಡ್ಬಿಟ್ರಿ ನೀವು? ಅಲ್ಲ, ನಮ್ ದೊಡ್ಡವ್ವ ಅವರು ಭೂಮ್ ತಾಯಿ ಇದ್ದಂಗೆ. ಆ ತಾಯಿಗೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಮ್ಗಳ್ಗಂತೆ ಏನಾಯ್ತದೆ ಅಂತ ಒಂದೀಟಾರ ಯೋಚನೆ ಮಾಡೋದ್ ಬೇಡವಾ ನೀವು? ಇನ್ನೊಂದ್ಕಿಂತ ಮಾತಾಡುವಾಗ ಒಂದಿಟ್ಟು ಯೋಚನೆ ಮಾಡಿ ತಾಳ್ಮೆಯಿಂದ ಮಾತಾಡಿ. ಮಲ್ಲಿಯಲ್ಲಿ ಮಲ್ಲಿನೇ ಅವನ ಹಿಡ್ಕೊಂಡು ಹೋಗಿದ್ದು. ಮಲ್ಲಿ ಹಾವನ್ನ ಹಿಡ್ಕೊಂಡು ಹೋದ್ಲ. ಅಯ್ಯೋ ದೇವ್ರೆ, ಮಲ್ಲಿಗೇನಾದ್ರು ಕಚ್ಚಿಬಿಟ್ರೆ ಅವಳಿಗೆ ಏನಾಯ್ತೋ ಏನೋ, ಅವಳಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಪಾಪ ಮಲ್ಲಿ. ಪಾಪ ಮಲ್ಲಿ ಎಲ್ಲಿ ಇದ್ದೆ? ಎಲ್ಲರೂ ಯಾಕೆ ಮುಖ ನೋಡ್ತಾ ನಿಂತಿದ್ದೀರಾ? ಮಲ್ಲಿಯಲ್ಲಿ ಹೋಗಿ ನೋಡು ಚಂದ್ರಿ, ಶ್ರಾವಣಿ, ತಮ್ಮಣ್ಣ, ಗಿರಿ, ಮಲ್ಲಿಯಲ್ಲಿ ಹೋಗಿ ಮಲ್ಲಿ ನೋಡ್ಕೊಂಡು ಬನ್ನಿ. ಅಮ್ಮೋರೆ, ಅಮ್ಮೋರೆ, ಮಲ್ಲಿ, 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 ನಿಂಗೇನು ಆಗ್ಲಿಲ್ವಾ? ಅಯ್ಯೋ ಮಲ್ಲಿ, ಹೇಗಿದೆಯಮ್ಮ ನೀನು? ನಿನಗೆ ಕಚ್ಚಲಿಲ್ವಾ ಮಲ್ಲಿ? ಇಲ್ಲ ಅಮ್ಮೋರೆ, ಹಾವು ನನ್ಗೇನು ಮಾಡಲಿಲ್ಲ, ನಾನು ಚೆನ್ನಾಗಿದ್ದೀನಿ. ಇಲ್ಲಡಿ, ನಿಜ ನಿಜ ಹೇಳು, ನೀನು ಮುಚ್ಚಿಡ್ತಿದ್ಯಾ ನನ್ನ ಹತ್ರ? ಅಮ್ಮೋರೆ, ನಂಗೆ ಹಾವು ಸತ್ಯವಾಗ್ಲೂ ಕಚ್ಚಿಲ್ಲ. ಹಾವನ್ನ ಹುತ್ತಕ್ಕೆ ಬಿಟ್ಟೆ ಅಮ್ಮೋರೆ, ಅದ್ರ ಪಾಡಿಗೆ ಅದು ಹೋಯ್ತು. ಹುತ್ತಕ್ಕೆ ಬಿಡ್ಬೇಕಾದ್ರೆ ನಾನು ಏನಂತ ಹೇಳಿದೆ ಗೊತ್ತಾ? ಅಮ್ಮವ್ರು ನಿಮಗೆ ವರ್ಷದಲ್ಲಿ 2 ಸಲ ತನಿ ಎರಿತಾರೆ, ನೀನು ಈ ಹುತ್ತದಲ್ಲೇ ಇರು, ಆಗಾಗ ಬಂದು ಹಾಲು ಮೊಟ್ಟೆ ಎಲ್ಲ ಕೊಡ್ತೀನಿ ಅಂತ ಹೇಳಿದೆ ಅಮ್ಮೋರೆ. ನೀನು ನಿಜ ಹೇಳ್ತಾ ಇದೀಯ ಮಲ್ಲಿ? ಕಬ್ಬಾಳಮ್ಮನ ಮೇಲೆ ಆಣೆಗೂ ನಿಜ ಹೇಳ್ತಿದ್ದೀನಿ. ಈ ಹಾವು ಹಿಡಿಯೋದು, ಚೇಳು ಹಿಡಿಯೋದು ಇದೆಲ್ಲ ಹೊಸದೇನಲ್ಲ ಬಿಡಿ, ನಮ್ಮ ಹಳ್ಳೀಲಿ ಇವೆಲ್ಲ ಮಾಮೂಲು. ಏನೇ ಆದರೂ ಅದು ವಿಷ ಸರ್ಪ ಅಲ್ವಾ ಮಲ್ಲಿ? ಆ ವಿಷಯ ಬಿಡಿ ಅಮ್ಮವ್ರೆ, ನೀವು ಹುಷಾರಾಗಿದ್ದೀರಾ ತಾನೆ? ನನಗೇನಾಗಿದೆ? ಎಂಥ ದೊಡ್ಡ ಸಾಹಸ ಕೈ ಹಾಕ್ಬಿಟ್ಟಿಯಲ್ಲ. ಅಲ್ಲ, ನನ್ನ ಪ್ರಾಣ ಉಳಿಸಕ್ಕೆ ಹೋಗಿ ವಿಷ ಸರ್ಪನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟಿಯಲ್ಲ. ನಿನಗೇನು ಹೇಳಿ? ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಿನ್ನ ಪ್ರಾಣ ಹೋಗ್ತಿತ್ತು. ಹೋದ್ರೆ ಹೋಗ್ತಿತ್ತು, ಸತ್ಯ. ನಿಮ್ಮ ಪ್ರಾಣ ಉಳಿತಲ್ಲ, ನನಗಷ್ಟೇ ಸಾಕು. ನಿಮ್ಮ ಪ್ರಾಣದಕ್ಕಿಂತ ನನ್ನ ಪ್ರಾಣ ದೊಡ್ಡದ? ಇಲ್ಲ ಅಮ್ಮೋರೆ, ನೀವು ಯಾರು? ಈ ಕುಟುಂಬದ ತಾಯಿ, ಈ ಮನೆ ಮಹಾಲಕ್ಷ್ಮಿ, ಕರುಣಾಮಯಿ. ಆದರೆ ಈ ಮಲ್ಲಿ ಏನೂ ಇಲ್ಲ. ಇವಳಿಗೆ ಯಾವ ಸ್ಥಾನ ಮಾನನೂ ಇಲ್ಲ. ಈ ಜೀವಕ್ಕೆ ಏನು ಬೆಲೆ ಇದೆ ನೀವು ಹೇಳಿ? ಹಾಗನ್ಬೇಡ ಮಲ್ಲಿ, ಭಗವಂತನ ದೃಷ್ಟಿಲಿ ಎಲ್ಲರ ಜೀವದ ಬೆಲೆನೂ ಒಂದೇ. ದೊಡ್ಡತನ ಇರೋದು ಶ್ರೀಮಂತಿಕೆಯಲ್ಲ, ಮನುಷ್ಯನ ನಡವಳಿಕೆಯಲ್ಲಿ. ಅದನ್ನು ನೀನು ಇವತ್ತು ತೋರಿಸ್ಬಿಟ್ಟೆ. ಇಂಥ ಕಷ್ಟ ಬಂದಾಗ್ಲೇನೆ
ಮನುಷ್ಯನ ನಿಯತ್ತಿಗೆ ಪರೀಕ್ಷೆ ಆಗೋದು. ಶ್ರೀಕಾಂತ ನನಗೆ ಯಾವಾಗಲೂ ನಿನ್ನ ಬಗ್ಗೆ ಹೇಳ್ತಿದ್ದ, ಆದರೆ ನಿನ್ನ ಸ್ವಭಾವದ ಪರಿಚಯ ಇವತ್ತು ನನಗಾಯ್ತು. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಒಬ್ಬರು ಆಳನ್ ಕರೀದೆ ನನ್ನ ಸಾವಿನ ಆಟ ನೋಡ್ತಾ ನಿಂತಿದ್ರು. ಆದ್ರೆ ನೀನು ಯಾರಿಗೂ ಕಾಯ್ದೆ, ನಿನ್ ಜೀವನೂ ಲೆಕ್ಕಿಸ್ದೆ ನನ್ನ ಜೀವನ ಉಳಿಸ್ಬಿಟ್ಟೆ. ನನ್ನ ಮೇಲೆ ದೊಡ್ಡ ಹೊರೆನೇ ಹೊರಿಸ್ಬಿಟ್ಟಿದ್ಯಾ ಮಲ್ಲಿ. ನಿನ್ ಋಣನ ನಾನು ಹೇಗಮ್ಮ ತೀರಿಸ್ಲಿ? ಇಂಥ ದೊಡ್ಡ ಮಾತೆಲ್ಲ ಆಡ್ಬೇಡಿ ನೀವು. ಹಾವು ನೋಡಿ ತುಂಬ ಹೆದರ್ಕೊಂಡಿದ್ದೀರಾ ಅನ್ಸುತ್ತೆ. ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತೀರಿ, ಅಷ್ಟೊತ್ತಿಗೆ ತಣ್ಣಗೆ ಮಜ್ಜಿಗೆ ಮಾಡ್ಕೊಂಡು ಬರ್ತೀನಿ. ಬಿಟ್ಟಿದ್ದು ಗೋಧುವೆ ನಾಗರಾವು ಕ್ಯಾರೆ ಹಾವು ಥರ ಬರ್ತಾವಳಲ್ಲಮ್ಮ, ಏನೋ ಎಡವಟ್ಟಾಗಿದೆ. ಮನೆ ಹಾಳ ನನ್ನ ಪಿಲಾನೆಲ್ಲ ಎಕ್ಕುಟ್ಟೋಯ್ತಲ್ಲಯ್ಯ. ಅಲ್ಲ ನಿನ್ನ ಮಕ್ ಮಂಗಳಾರತಿ ಎತ್ತ ಅದೇನೋ ದೊಡ್ಡದಾಗಿ ಕೊಚ್ಕೊಂಡ್ಬಿಟ್ಟೆ. ನಾನು ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಕೈಲಾಸ ತೋರಿಸ್ಬಿಡ್ತೀನಿ, ಒಂದೇ ಕಿತ್ತ ಶಿವನ ಪಾದಕ್ಕೆ ಟಿಕೆಟ್ ಕೊಟ್ಬಿಡ್ತೀನಿ ಅಂತ ಕೊಚ್ಕೊಂಡವನು ಈಗ ಒಂದೇ ಸತಿ ಎಲ್ಲ ಮಕ್ಕಳೇ ಮನೆ ಕಂಬಿಡ್ತಲ್ಲಯ್ಯ ನಿನ್ನ ಮಕ್ ಮಂಗಳಾರತಿ ಎತ್ತ. ಮಾರಿ ಅಮ್ಮ ಥರ ಬಂದ್ಬಿಟ್ಟು ಬಳ ಬಳ ಅಂತ ಮಾತಾಡ್ಬಿಟ್ಟು ಏನು ಅರ್ಥ ಆಗುತ್ತೆ ನನಗೆ? ಮಲ್ಲಿಕಾಗೆ ಹಾವು ಕಷ್ಟ ಇಲ್ಲೋ? ಅಯ್ಯ ನೀನ್ ಮುಸುಡಿಗಷ್ಟು ಮಲ್ಲಿಗೇನಾರ ಹಾವು ಕಚ್ಚಿಬಿಟ್ಟಿದ್ರೆ ಕಿಲಕಿಲ ಅಂತ ನಕ್ಕೊಂಡು ಸಂತೋಷವಾಗಿ ಬರ್ತಿದ್ದೆ ಕಣಯ್ಯ. ಕಚ್ಚಬೇಕಿತ್ತಲ್ಲ, ಯಾಕೆ ಕಚ್ಚಿಲ್ಲ? ಅಯ್ಯ ನನ್ನನ್ನೇನ ಯಾಕೆ ಕೇಳ್ತೀಯ ನೀನು? ಯಾಕೆ ಕತ್ಲಿಲ್ಲ ಅಂತ ನೀನ್ ನಾವ್ನ ಕೇಳು. ಅಡುಗೆ ಮನೆಯಲ್ಲಿ ಬಿಡಿ ಅಂದ್ರಿ, ಅಡುಗೆ ಮನೆಯಲ್ಲಿ ಬಿಟ್ಟೆ. ಅಲ್ಲೇನು ಅಮ್ಮವ್ರು ಬರ್ತಾವ್ರೋ ಅಪ್ಪ ಅವ್ರು ಬರ್ತಾವ್ರೋ ನನಗೇನು ಗೊತ್ತು, ನನ್ನ ಹಾವನಿಗೇನು ಗೊತ್ತು? ಕೈಯಿಗೆ ಬಂತು ಬಾಯಿಗೆ ಬರ್ದಂಗ ಆಗೋಯ್ತಲ್ಲ, ಎಲ್ಲ ಎಕ್ಕುಟ್ಟಾಗೋಯ್ತಲ್ಲಯ್ಯ. ಆ ಮಲ್ಲಿ ಪ್ರಾಣ ಹೊಂಟೋಯ್ತದೆ, ನನ್ನ ಮಗಳ ಬದುಕು ಬಂಗಾರ ಆಗೋಯ್ತದೆ ಅಂತ ಅದೇನೇನೋ ಆಸೆ ಇಟ್ಕೊಬಿಟ್ಟಿದ್ದೆ. ನನ್ನ ಮಗಳ ಜೀವನ ಸರ್ವನಾಶ ಮಾಡ್ಬಿಟ್ಟಲ್ಲೋ ನಿನ್ನ ಮನೆ ಹಾಳಾಗೋಗ. ಕತೆ ಪುರಾಣ ನನಗೆ ಗೊತ್ತಿಲ್ಲ. ಹಾವು ಬಿಡಿ ಅಂದ್ರೆ ಹಾವು ಬಿಟ್ಟೆ. ಅಯ್ಯಯ್ಯ ಆ ಕೆಲಸ ಮಾಡಕ್ಕೆ ನೀನೇ ಆಗ್ಬೇಕಾಗಿತ್ತ, ನಾನೇ ಮಾಡಿ ಬಿಸಾಕ್ಬಿಡ್ತಿದ್ದೆ. ಹೌದು, ನನ್ನ ಹಾವೆಲ್ಲಿ? ಅಯ್ಯ ಹೋಗಯ್ಯ, ಅವಳು ಎಲ್ಬಿಟ್ಟಾಳ ನನ್ಗೇನ್ ಗೊತ್ತು? ಹಂಗನ್ಬಿಟ್ರೆ ನಮ್ಮ ಹಾವು ಕೊಡಿ ದುಡ್ಡು ಕೊಡಿ. ಏನ ದೊಡ್ಡದಾಗ ಕೊಚ್ಕೊತಾ ಇದ್ದೆ ನೀನು? ನಮ್ಮಿಬ್ಬರದು ದೇಹ ಬೇರೆ ಬೇರೆ ಆಗ್ಬಿಟ್ರುವೆ, ಜೀವ ಮಾತ್ರ ಒಂದೇನೆ. ನಾಗಪ್ಪ ಅಂದ್ರೆ ನಾನು, ನಾನು ಅಂದ್ರೆ ನಾಗಪ್ಪ ಅಂತ. ನಾಗಪ್ಪನು ಒಂದೇ, ನಾನು ಒಂದೇ. ಏನ್ ಪ್ರಯೋಜನ ಬಂತು? ನೀನು ನಿನ್ನ ನಾವು ಏನು ಕಿಸ್ ದಬಾಕ್ಲೇ ಇಲ್ಲ. ಯಾಕೋ ಜಾಸ್ತಿ ಮಾತಾಡ್ತಾ ಇದ್ಯಾ? ನನ್ನ ದುಡ್ಡು ನನ್ ಕೊಟ್ಬಿಡು. ಕಾಸ? ನನ್ ಕೆಲ್ಸನೇ ಆಗಿಲ್ಲ, ನಿನ್ಗೆ ಯಾಕೆ ಕೊಡ್ಲಿ ಕಾಸ್ನ? ನೀನು ಕೇಳಿದ ತಕ್ಷಣ ಕೊಟ್ಟು ಕಳ್ಸಕ್ಕೆ ನನಗೇನು ಹುತ್ ನಾಯಿ ಕಡ್ದಿಲ್ಲ, ಹೋಗು. ಪರವಾಗಿಲ್ಲ, ನೀನು ಹಾವಿಗೆ ಹಾವಿಲ್ಲ, ದುಡ್ಡಿಗೆ ದುಡ್ಡಿಲ್ಲ. ಇಂಥ ಗಿರಾಕಿಗಳು ಸಿಕ್ಬಿಟ್ರೆ ನಾನು ಉದ್ಧಾರ ಆದಂಗೆ. ನೀನು ಉದ್ಧಾರ ಆಗಕ್ಕಲ್ಲ ನಿನ್ನೆಲ್ಲಿ ಕರ್ಸಿದ್ದು, ನನ್ನ ಮಗಳ ಜೀವನ ಸಂದಾಗಿರ್ಲಿ ಅಂತ ಕರ್ಸಿದ್ದು. ಆದ್ರೆ ನೀನೇನ್ ಮಾಡ್ದೆ ಅಂತ. ಯಾಕೋ ಜಾಸ್ತಿ ಮಾತಾಡ್ತಾ ಇದ್ಯಾ? ನನ್ನ ದುಡ್ಡು ನನ್ ಕೊಟ್ಬಿಡು. ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಅವಳಿಗೆ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಲ್ಲ, ಬಿಡ್ಬಿಡಿಯಾಗಿ ಹೇಳ್ಬಿಡ್ಲ. ಯಾರಿಗೆ? ಅವ್ರಿಗೆ. ನೀನು ಮನೆ ಒಳಗೋಗ ಎಂತ ಮಾತು ಹೇಳ್ತಿದ್ಯಾ ನೀನು? ನಾನೇನೋ ತಮಾಷೆಗೆ ಅಂದ್ಬಿಟ್ರೆ ಅದೇ ನಿಜ ಅನ್ಕೊಬಿಡ್ತೀಯಲ್ಲ. ಹಂಗೆಲ್ಲ ಮಾಡ್ಬಿಡಕ್ಕನಪ್ಪ, ನಾಗಪ್ಪ ಸಾಪ ಕೊಟ್ಬಿಡ್ತಾನೆ. ನಿನ್ ದುಡ್ಡು ಇಟ್ಕ ನಾನೇನ್ ಮಾಡ್ಲಿ? ಶಿವನೇ ಇಟ್ಕೊಬಿಡು. ನನ್ನ ಹಾವಿಗೆ ಬಾಯಿ ಒಳಗೆ ವಿಷ ಇದೆ ಅಂತ ತಿಳ್ಕೊಂಡಿದ್ದೆ, ನನ್ನ ಮೈಯೆಲ್ಲ ವಿಷ ಇದೆ. ಆಯ್ತಾ ನಿನ್ ಪುಂಗಿ? ಒಯ್ತಾ ಇರು. ಮಕ ಮುಚ್ಚ. ಇದು ಕಡೆ ಮನೆ ಕಂಬಿಡ್ತಲ್ಲ, ಏನಾರ ಮಾಡ್ಲೇಬೇಕು. ಏನ್ ಮಾಡಿ